ನೀವು ನೋಡ್ತಾ ಇದ್ದೀರಾ ಪುನೀತ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಏನು ಹೇಳಕ್ ಬಂದಿದ್ದೀನಿ ಅಂದ್ರೆ ನಿಮ್ಗೆಲ್ಲಕ್ಕೂ ನಿಮ್ಮ ಹತ್ರ ಮೆಟ್ರೋ ಕಾರ್ಡ್ ಅಂದ್ರೆ ಮೆಟ್ರೋ ಕಾರ್ಡ್ ಇದ್ರೆ ಸ್ಮಾರ್ಟ್ ಕಾರ್ಡ್ ಯಾವ ರೀತಿ ನಿಮ್ಮ ಮನೆಯಲ್ಲೇ ಕೂತು ರೀಚಾರ್ಜ್ ಮಾಡ್ಬೋದು ಅಂತ ಹೇಳೋದಂತ ಬಂದಿದ್ದೀನಿ. ಫಸ್ಟ್ ನೀವು ಪ್ಲೇ ಸ್ಟೋರ್ಗೆ ಹೋಗಿ ಇಲ್ಲಿ ನಮ್ಮ ಮೆಟ್ರೋ ಅಂತ ಟೈಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ಫಸ್ಟ್ ಇದೇ ಬರುತ್ತೆ ಲಿಂಕ್. ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡು ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಲಾಗಿನ್ ಆಗಬೇಕಾಗುತ್ತೆ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಮೊಬೈಲ್ ನಂಬರ್ ಎಲ್ಲ ಕೊಟ್ಟು ಲಾಗಿನ್ ಆಗಿರುತ್ತೆ. ಲಾಗಿನ್ ಆಗಿ ಆದ ನಂತರ ಇಲ್ಲಿ ಫಸ್ಟೇ ಬರುತ್ತೆ ವೆಬ್ಸೈಟ್. ಅದು ಕ್ಲಿಕ್ ಮಾಡ್ಬಿಟ್ಟು ನೋ ಕಾರ್ಡ್ ಫೋಲ್ಡರ್ ಅಂತ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕಾರ್ಡ್ ಅಲ್ಲಿ ಇರೋ ನಂಬರ್ ಹಾಕ್ಬೇಕಾಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಆಡ್ ಯುವರ್ ಕಾರ್ಡ್ ಅಂತ ಐತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಕಾರ್ಡ್ ನಂಬರ್ ಹಾಕ್ಬೇಕಾಗುತ್ತೆ. ಕನ್ಫರ್ಮ್ ಅಂತ ಕೊಟ್ರೆ ಇಲ್ಲಿ ನಿಮ್ಮ ಕಾರ್ಡ್ ಬರುತ್ತೆ. ಇಲ್ಲಿ ನಿಮ್ಮ ಬ್ಯಾಲೆನ್ಸ್ ಇಷ್ಟ ಇದೆ ಕಾರ್ಡಿನಲ್ಲಿ, ಫಸ್ಟ್ ಬ್ಯಾಲೆನ್ಸ್. ಹಾಗೂ ಇಲ್ಲಿ ಕೆಳಗಡೆ ಬಂದ್ರೆ ಕಾರ್ಡ್ ನಂಬರ್ ಅಂತ ಇರುತ್ತಲ್ಲ, ಅದ್ರ ಕೆಳಗಡೆ ಅಮೌಂಟ್ ಅಂತ ಕೇಳುತ್ತೆ. ನೀವು 50, 100, 250 ಅಷ್ಟೇ ಆಗೋದು ಲಾಗಿನ್ ಮಾಡಕ್ಕೆ. ಫಸ್ಟ್ ಈಗ ನಾನು 50 ರೂಪಾಯಿ ರೀಚಾರ್ಜ್ ಮಾಡ್ತೀನಿ ನೋಡಿ. ಇಲ್ಲಿ ನೀವು ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಯಾವ್ದು ಬೇಕಾದ್ರೂ ರೀಚಾರ್ಜ್ ಮಾಡ್ಬೋದು. ಇದರಿಂದ ಏನಾದ್ರು ಒಂದ್ ಸ್ವಲ್ಪ ನೀವು ತಿಳ್ಕೊಂಡಿದ್ರೆ ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.